ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಆನ್ಲೈನಿಂದ ನಾನು ಒಂದು ಗಿಡನ ತರಿಸಿದ್ದೀನಿ. ಅದು ಯಾವುದು, ಹೇಗಿದೆ, ಆಮೇಲೆ ನಾನು ಯಾವ ರೀತಿಯಾಗಿ ರಿಪೋರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಡಾಂಕಿ ಟೇಲ್ ಸಕ್ಯುಲೆಂಟ್ ಗಿಡನ ತರಿಸಿರೋದು. ಪ್ಯಾಕಿಂಗ್ ಚೆನ್ನಾಗಿದೆ, ಗಿಡ ಕೂಡ ಚೆನ್ನಾಗಿ ಬಂದಿದೆ. ಆದ್ರೇನೆಂದರೆ ನೋಡಿ, ಈ ರೀತಿಯಾಗಿ ಕಳಿಸಿದ್ದಾರೆ. ಬೇರ್ ಸಮೇತ ಕೊಟ್ಟು ಕಳಿಸಿದ್ದಾರೆ ಅವರು. ಗಿಡ ಯಾವುದು ಹಾಳಾಗಿಲ್ಲ. ಒಂದು 3 ಗಿಡ ಬಂದಿದೆ. ಅಂದರೆ ಒಂದು ಪಾಟಲ್ಲಿ ಹಚ್ಚಿರ್ತಾರಲ್ಲ, ಅದಿಷ್ಟು ಅವರು ಕಳಿಸಿದ್ದಾರೆ. ಚೆನ್ನಾಗಿ ಅನ್ನಿಸ್ತು. ಸ್ಪೀಡ್ ಪೋಸ್ಟಲ್ಲಿ ಅವರು ಕಳಿಸಿರೋದು ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಎಲೆಗಳೆಲ್ಲ ಉದುರೋಗಿದೆ, ಅದು ಕಾಮನ್ನು. ಯಾಕಂದರೆ ಸಕ್ಯುಲೆಂಟ್ ಗಿಡಗಳೇನೆಂದರೆ ಮುಟ್ಟಿದ್ರೇ ಎಲೆಗಳು ಉದುರೋಗುತ್ತೆ, ಆ ರೀತಿ ಆಗುತ್ತೆ. ನೋಡಿ, ಮಣ್ಣಲ್ಲೆಲ್ಲ ಬರೀ ಎಲೆಗಳು ತುಂಬಿಕೊಂಡಿದೆ. ತೊಂದರೆ ಇಲ್ಲ, ಆ ಎಲೆಗಳಿಂದನೂ ಗಿಡ ಬರುತ್ತೆ. ನಾನಿಲ್ಲಿ ದೊಡ್ಡ ಗಿಡನ ಸಪ್ರೇಟಾಗಿ ಇಟ್ಟಿದ್ದೀನಿ, ಚಿಕ್ಕ ಗಿಡ ಸಪ್ರೇಟಾಗಿ ಇಟ್ಟಿದ್ದೀನಿ. ಆಮೇಲೆ ಈ ಎಲೆಗಳೇನು ಉದುರಿದೆಯಲ್ಲ, ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಇದನ್ನೆಲ್ಲ ಹಾಗೆ ಹಾಕ್ತೀನಿ ನಾನು. ಈಗ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸನ್ನು ಮಾಡ್ಕೋತೀನಿ. ನೋಡಿ, ಇಲ್ಲಿ ಮಣ್ಣು ತೊಗೊಂಡಿದ್ದೀನಿ, ಇದರಲ್ಲಿ ಮರಳು ಮಿಕ್ಸ್ ಇದೆ. ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲಿದೆ ನೋಡಿ, ಅದು ಇರೋ ಥರನೇ ತೊಗೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಇಡ್ಲಿ ತೊಗೊಂಡಿದ್ದೀನಿ ನಾನು. ನೀವು ಇದಕ್ಕೇನು ಹೇಳ್ತೀರಾ? ನಾವು ಇದಕ್ಕೆ ಇಡ್ಲಿ ಅಂತೀವಿ. ಕಟ್ಟಿಗೆ ಸುಟ್ಟಾಗ ಬರುತ್ತಲ್ಲ ಬೂದಿ ಜೊತೆಗೆ, ಅದು ಚಾರ್ಕೋಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಇದಕ್ಕೆ ಒಂದು ಮುಷ್ಟಿಯಷ್ಟು ಬೇವಿನ ಹಿಂಡಿನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ನೀವು ಫಂಗಿಸೈಡನ್ನ ಯೂಸ್ ಮಾಡ್ಬೋದು, ಬಟ್ ನಾನು ಬೇವಿನ ಹಿಂಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಮನೆಯಲ್ಲೇ ಇರುವಂಥ ಒಂದಿಷ್ಟು ಕಂಪೋಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ವರ್ಮಿ ಕಂಪೋಸ್ಟ್ ಸೇರಿಸ್ಬೋದು, ಮನೆಯಲ್ಲೇ ಮಾಡಿರುವಂಥ ಕಿಚನ್ ವೇಸ್ಟ್ ಕಂಪೋಸ್ಟ್ ಇದ್ದರೆ ಅದು ಸೇರಿಸ್ಬೋದು. ನಾನು ಹೊರಗಡೆಯಿಂದ ತಂದಿರುವಂಥ ಕಂಪೋಸ್ಟನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಮಣ್ಣಿಗೆ ನಾನೊಂದು 3 ಹಿಡಿಯಷ್ಟು ನಾನು ಕಂಪೋಸ್ಟನ್ನು ಸೇರಿಸಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮಣ್ಣು ಜಿಡ್ಡಿತ್ತು ಅಂದರೆ ಅದಕ್ಕೆ ಮರಳು ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲು ಥರ ಇರುತ್ತೆ ನೋಡಿ, ಹರಳು ಥರ, ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ 2 ಪಾಟ್ಗಳಲ್ಲಿ ಇದನ್ನು ಹಚ್ತೀನಿ. ಫಸ್ಟು ಒಂದು ಚಿಕ್ಕ ಪಾಟಲ್ಲಿ, ಇನ್ನೊಂದು ದೊಡ್ಡ ಪಾಟಲ್ಲಿ. ನಾನು ಚಿಕ್ಕ ಪಾಟಿಗೆ ಇದು ನರ್ಸರಿ ಪಾಟ್. ಇದಕ್ಕೇನೆಂದರೆ ಜಾಸ್ತಿ ಹೋಲ್ ಇರುತ್ತೆ, ಅದಕ್ಕೆ ನಾನು ಅದಕ್ಕೆ ಪೇಪರನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರು ಆ ಥರ ಹಾಕ್ಕೊಳ್ಳಿ. ಒಂದು ದೊಡ್ಡ ಪಾಟನ್ನು ತೊಗೊಂಡಿದ್ದೀನಿ. ಇದು ಕೂಡ ನರ್ಸರಿ ಪಾಟೇ. ಇದಕ್ಕೆ ಮಣ್ಣನ್ನು ಹಾಕ್ಕೊಂಬಿಟ್ಟು ಇದರಲ್ಲಿ ಗಿಡನ ಹಚ್ಕೋತೀನಿ. ದೊಡ್ಡದು ಏನು ಗಿಡ ತೋರಿಸಿದ್ನಲ್ಲ ನಿಮಗೆ, ಅದನ್ನು ಇದಕ್ಕೆ ಹಾಕ್ಕೋತೀನಿ. ಕಂಪೋಸ್ಟು ಮತ್ತು ಬೇವಿನ ಹಿಂಡಿ ಕಂಪಲ್ಸರಿಯಾಗಿ ಹಾಕಿ ರಿಪಾಟ್ ಮಾಡಬೇಕಾದ್ರೆ. ಯಾಕೆ ಅಂದರೆ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, ರೂಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ಕೂಡ ನೀವು ಮಣ್ಣಿನಲ್ಲಿ ಸೇರಿಸ್ಕೋಬೋದು, ಬಟ್ ನಾನು ನೀರಲ್ಲಿ ಹಾಕ್ತೀನಿ ಇವತ್ತು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಕೊನೆಯದಾಗಿ. ನೋಡಿ, ಇದು ದೊಡ್ಡ ಗಿಡನ ಇದರಲ್ಲಿ ಹಾಕಿಬಿಟ್ಟು ಮಣ್ಣನ್ನು ಹಾಕ್ತೀನಿ. ಸಕ್ಯುಲೆಂಟ್ ಗಿಡಗಳನ್ನು ನಾವು ನೆಡಬೇಕಾದ್ರೆ ಏನಂದರೆ ನೀರನ್ನು ನಾವು ಹಾಕಿದ್ರೆ ಆರಾಮವಾಗಿ ಅದು ಡ್ರೈನೇಜ್ ಹೋಲಿಂದ ಹೋಗಬೇಕು. ಆ ಥರ ಇರಬೇಕು ಮಣ್ಣು ನಿಮ್ಮದು. ಪಾಟಿಂಗ್ ಮಿಕ್ಸ್ ಆ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ಕೋಕೋಪೀಟನ್ನು ಬಳಸೋಕ್ಕೆ ಹೋಗಬೇಡಿ. ಕೋಕೋಪೀಟ್ ಹಾಕಿದ್ರೆ ನೀರನ್ನು ಹಿಡಿದಿಟ್ಕೊಳುತ್ತೆ, ಗಿಡ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಸಕ್ಯುಲೆಂಟ್ಗೆ ಆದಷ್ಟು ಕಡಿಮೆ ನೀರು ಬೇಕು. ನೀವು 2 ದಿನ 3 ದಿನಕ್ಕೊಂದು ಸಾರಿ ಹಾಕಿದ್ರೂ ಏನೂ ಸಮಸ್ಯೆ ಆಗಲ್ಲ. ನೀರು ಮಾತ್ರ ಸರಾಗವಾಗಿ ಹೋಗ್ತಾ ಇರಬೇಕು. ಆ ರೀತಿಯಾದಂಥ ಪಾಟಿಂಗ್ ಮಿಕ್ಸನ್ನು ಹಾಕೋಬೇಕು. ಈ ಎಲೆಗಳೇನಾದರೂ ಉದುರಿದ್ರೆ ಅದನ್ನು ಎತ್ತಿಟ್ಕೊಳ್ಳಿ, ಅದರಿಂದ ಕೂಡ ಗಿಡಗಳು ಬರುತ್ತೆ. ಇಲ್ಲಿ ನೋಡಿ, ಈ ಸಣ್ಣ ಪಾಟಲ್ಲಿ ನಾನು ಸಣ್ಣ ಗಿಡಗಳನ್ನು ಹಚ್ತಾ ಇದ್ದೀನಿ. ನಾನು 2 ಪಾಟನ್ನು ರೆಡಿ ಮಾಡಿಕೊಂಡೆ. ಒಂದೇ ಪಾಟಲ್ಲಿ ಹಚ್ಬೋದಾಗಿತ್ತು, 2 ಪಾಟಲ್ಲಿ. ಯಾಕೆ ಅಂದರೆ ಈ ಸಕ್ಯುಲೆಂಟ್ ಗಿಡಗಳು ತುಂಬಾ ನೀರೇನಾದರೂ ಒಂಚೂರು ಜಾಸ್ತಿ ಆದರೆ ಗಿಡ ಬೇಗ ಸತ್ತೋಗುತ್ತೆ. ಒಂದು ಪಾಟಲ್ಲಿ ಇಲ್ಲ ಅಂದರೆ ಇನ್ನೊಂದು ಪಾಟಲ್ಲಾದರೂ ಇರುತ್ತೆ ಅನ್ನೋಕ್ಕೋಸ್ಕರ ನಾನು 2 ಪಾಟಲ್ಲಿ ಈ ಚಿಕ್ಕ ಚಿಕ್ಕ ಗಿಡಗಳನ್ನು ಹಚ್ಕೊಂಡಿದ್ದೀನಿ. ಇವತ್ತು ನಾನು ಚೆನ್ನಾಗಿ ನೀರನ್ನು ಕೊಡ್ತೀನಿ. ಇದಾದಮೇಲೆ 2 ರಿಂದ 3 ದಿನ ಬಿಟ್ಟು ಮತ್ತೆ ಆ ಮಣ್ಣನ್ನು ಚೆಕ್ ಮಾಡಿ, ಮಣ್ಣಲ್ಲಿ ನೀರಿನ ಅಂಶ ಇಲ್ಲ ಅಂದರೆ ಮಾತ್ರ ನಾನು ನೀರನ್ನು ಹಾಕ್ತೀನಿ. ಇದನ್ನು ಒಂಚೂರು 1 ರಿಂದ 2 ಗಂಟೆ ಬಿಸಿಲು ಬರುವಂಥ ಜಾಗದಲ್ಲಿ ಎತ್ತಿಡೋಣ.
ಇದಕ್ಕೆ ನೀರು ಹಾಕಬೇಕಾದ್ರೆ ನಾನು ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ, ಅದನ್ನು ಕೂಡ ತೋರಿಸ್ತೀನಿ ಕೊನೆಗೆ. ಈಗ ನೋಡಿ ಇದರಲ್ಲಿ ಎಲ್ಲ ಎಲೆಗಳು ಉಳ್ಕೊಂಡಿದೆ. ಈ ಎಲೆಗಳನ್ನ ನಾನು ಬಿಸಾಡಲ್ಲ, ಇದನ್ನೇನು ಮಾಡ್ತೀನಿ, ಒಂದು ಪಾಟನ್ನು ರೆಡಿ ಮಾಡ್ಕೋತೀನಿ. ಇದಕ್ಕೂ ಕೂಡ ಸೇಮ್ ಪಾಟಿಂಗ್ ಸಾಯಿಲ್ನೇ ನಾನು ಹಾಕ್ತಾಯಿದ್ದೀನಿ. ಇದು ನೋಡಿ ಒಂದು ಬುಟ್ಟಿ ಹಾಳಾಗಿದೆ, ಕಟ್ಟಾಗಿದೆ, ಇದು ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಇದರಲ್ಲಿ ಗಿಡನ ಹಾಕ್ತಾಯಿದ್ದೀನಿ. ಇದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ, ನಾವು ಅಂಗಡಿಗೆ ಹೋದಾಗ ಶಾಪಿಂಗ್ ಬ್ಯಾಗ್ ಕೊಡ್ತಾರೆ, ಅದು ಕಾಟನ್ ಬಟ್ಟೆ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ 1-2 ಹೋಲನ್ನು ಮಾಡಬೇಕಾಗತ್ತೆ. ಅದಕ್ಕಾದರೆ ಇದಕ್ಕೇನು ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬಟ್ಟೆಯಿಂದ ನೀರು ಆರಾಮವಾಗಿ ಇಳಿದೋಗ್ಬಿಡುತ್ತೆ. ಈ ರೀತಿಯಾದಂಥ ಬಟ್ಟೆನ ಯೂಸ್ ಮಾಡ್ಕೋಬೇಕು. ನೋಡಿ ನಾನು ಇದೇ ಪಾಟಿಂಗ್ ಸಾಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬರೀ ಕೋಕೋಪಿಟಲ್ಲೂ ಹಾಕ್ಕೋಬೋದು. ಬಟ್ ಏನಂದರೆ ನೀರನ್ನು ಹಾಕಬೇಕಾದ್ರೆ ಸ್ವಲ್ಪ ನೋಡಿಬಿಟ್ಟು ಹಾಕಬೇಕಾಗತ್ತೆ. ಕೆಲವೊಂದು ಸಾರಿ ಬೇರೆದವ್ರು ಯಾರು ಮನೆಯಲ್ಲಿ ನೀರು ಹಾಕ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಈ ರೀತಿ ಪಾಟಿಂಗ್ ಸಾಯಿಲ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ನೋಡಿ ನಾನು ಇದನ್ನೇನು ಮಾಡ್ತೀನಿ, ಎಲ್ಲನೂ ಉದುರಿಸ್ತಾ ಇದ್ದೀನಿ. ಆಮೇಲೆ ಅದನ್ನು ನೀವು ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು. ನಾನು ಇದು ಮಣ್ಣಿದೆ, ಆ ಮಣ್ಣು ಜೊತೆಗೇ ಅದನ್ನು ಉದುರಿಸ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾಗ ನಮಗೆ 1ಕ್ಕೆ 10 ಗಿಡ ಆಗುತ್ತೆ. ಸಕ್ಯುಲೆಂಟ್ ಯಾವುದೇ ಗಿಡ ಇರಲಿ, ಎಲೆಗಳು ಉದುರಿತು ಅಥವಾ ನೀವು ಕಿತ್ತಿದ್ರಿ ಮುಟ್ಟಿದಾಗ ಉದುರಿತು ಅಂದರೆ ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ, ಮಣ್ಣಲ್ಲಿಡಿ, ಅದರಿಂದ ಮತ್ತೊಂದು ಗಿಡ ಬರುತ್ತೆ. ಈ ರೀತಿ ನೀವು ಸಾಕಷ್ಟು ಗಿಡಗಳನ್ನು ಮಾಡ್ಕೋಬೋದು. ಇದಕ್ಕೇನೆಂದರೆ ನೀವು ಕೈಲಿಂದ ನೀರನ್ನು ಚಿಮುಕಿಸ್ಬೇಕು, ನೀವು ತಮಗೆಯಿಂದ ಹಾಕಬಾರ್ದು. ಈಗ ಇದಕ್ಕೆ ನೋಡಿ ನಾನಿಲ್ಲಿ ಎಪ್ಸಮ್ ಸಾಲ್ಟನ್ನು ತೊಗೋತಾ ಇದ್ದೀನಿ. ನಾನು 1 ಲೀಟ್ರ್ ನೀರಿಗೆ 1 ಚಮಚ ಎಪ್ಸಮ್ ಸಾಲ್ಟನ್ನು ತೊಗೋಬೇಕು ನೀವು. ನಾನಿಲ್ಲಿ 5 ಲೀಟ್ರ್ ನೀರು ತೊಗೊಂಡಿದ್ದೀನಿ. 5 ಚಮಚನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಬೇರೆ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ಹಂಗಾಗಿ ನಾನು ಒಂದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಇದು ಈಸಿಯಾಗಿ 2 ನಿಮಿಷದಲ್ಲೇ ಕರಗೋಗ್ಬಿಡುತ್ತೆ. ಸೇಮ್ ಸಕ್ಕರೆ ಥರ ಇರುತ್ತೆ. ಸಕ್ಕರೆ ಯಾವ ರೀತಿ ಕರಗುತ್ತಲ್ಲ ನೀರಲ್ಲಿ, ಅದೇ ರೀತಿಯಾಗಿ ಕರಗುತ್ತೆ. ಇಪ್ಸಮ್ ಸಾಲ್ಟನ್ನು ಯಾಕೆ ಹಾಕೋದು ಅಂದರೆ, ನಾವು ರಿಪಾಟ್ ಮಾಡಿದಾಗ ಕೆಲವೊಂದು ಗಿಡಗಳು ಶಾಕಲ್ಲಿರುತ್ತೆ, ಕೆಲವೊಂದು ಬೇರುಗಳಿಗೆ ಒಂದು ಶಕ್ತಿ ಬರಲಿ ಅನ್ನೋಕ್ಕೋಸ್ಕರ ಈ ಒಂದು ಇಪ್ಸಮ್ ಸಾಲ್ಟನ್ನು ಯೂಸ್ ಮಾಡ್ತೀವಿ. ನೀವು ಇದನ್ನು ಚೆನ್ನಾಗಿ ಕರಗಿದ ಮೇಲೆ ಈ ನೀರನ್ನು ಅದಕ್ಕೆ ಪಾಟ್ಗೆ ಹಾಕಿಬಿಡಿ. ನಿಮಗೆ ನೀರಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಪಾಟಲ್ಲಿ ನೀವು ಮೇಲೆಯಿಂದ ಉದುರಿಸಿದ್ರೂ ತೊಂದರೆ ಇಲ್ಲ. ನೋಡಿ ಇವತ್ತು ನಾನು ಚೆನ್ನಾಗಿ ಇದಕ್ಕೆ ನೀರನ್ನು ಕೊಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನಾನು ಅದು ಏನು ಎಲೆಗಳನ್ನ ಹಾಕಿದ್ದೀನಲ್ಲ ಅದಕ್ಕೂ ಕೂಡ ಕೈಲಿಂದ ಚಿಮುಕಿಸ್ಬಿಡ್ತೀನಿ. ಎಲ್ಲನೂ ಚಿಮುಕಿಸ್ಬಿಟ್ಟು ನೀರೆಲ್ಲ ಹಾಕಿದ್ದೀನಿ ನೋಡಿ. ಈಗ ನಾನು ಶೇಡಿ ಏರಿಯಾದಲ್ಲಿ ಅಂದರೆ 1 ಗಂಟೆ 2 ಗಂಟೆ ಬಿಸಿಲಿರೋ ಜಾಗದಲ್ಲಿ ಇಡ್ತೀನಿ. ಇದ್ರದ್ದು ನೆಕ್ಸ್ಟ್ ಮತ್ತೆ ನಿಮಗೆ ತೋರಿಸ್ತೀನಿ ನಾನು ಈ ಅಪ್ಡೇಟನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.